ಹಾಯ್ ಗೈಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೇರೇಡ್ಸ್. ಅವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಅದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಹೇಗೆ ವೋಟ್ ಮಾಡೋದು ಅಂತ. ಮತ್ತು ಇವತ್ತಿನ ಪ್ರೋಮೋ ರಿವೈವ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಮೊದಲನೇದಾಗಿ ಈ ವೋಟ್ನ ಹೇಗೆ ಮಾಡೋದು ಅಂತ ನೋಡಿ ಹೇಳ್ಕೊಡ್ತೀನಿ. ಹೀಗೆ ಮಾಡಿ. ಮೊದಲನೇದಾಗಿ ನಿಮ್ಮಲ್ಲಿರೋ ಫೋನಲ್ಲಿರೋ ಒಂದು ಜಿಯೋ ಆ್ಯಪ್ನ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೋಬೇಕು ಫಸ್ಟು. ಸೊ ಜಿಯೋ ಓಪನ್ ಆದಮೇಲೆ ನಿಮಗೆ ಯಾವ್ದಾದ್ರು ಒಂದು ಎಪಿಸೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಎಪಿಸೋಡ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಕೆಳಗಡೆ ಸ್ವಲ್ಪ ಡೌನಲ್ಲಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು ವೋಟಿಂಗ್ ಆಪ್ಷನ್ ಸಿಗುತ್ತೆ. ಅದನ್ನು ಪ್ರೆಸ್ ಮಾಡಬೇಕು ಗೈಸ್. ಸೊ ಪ್ರೆಸ್ ಮಾಡಿದಾಗ ನಿಮಗೆ ಒಂದು ಅಡ್ವರ್ಟೈಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ವೋಟಿಂಗ್ ಲೈನಪ್ಪು ಬಿಡ್ತಾರೆ, ಕಾಣಿಸ್ತಾಯ್ತಾ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಹಾಕಿ ಗೈಸ್, ನೋಡುವ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ. ಸೊ ನಾನಿಲ್ಲಿ ಎಲ್ಲರಿಗೂ ವೋಟ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ದಾರೆ ಅವ್ರಿಗೆ ನೀವು ಬೇಗನೆ ವೋಟ್ ಮಾಡಿ. ಸೊ ಲಿಮಿಟೆಡ್ ವೋಟು ಎಷ್ಟಪ್ಪ ಅಂದರೆ 100 ವೋಟ್ಸ್ ಮಾಡ್ಬೋದು ಒಂದು ಫೋನಿಂದ. ಸೊ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಒಂದು ಫೋನ್ ಇದ್ದರೆ ನೀವು ಹೋಗಿ ವೋಟ್ ಮಾಡ್ಬೋದು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈಸಿ ಟ್ರಿಕ್ ಹೇಳ್ಕೊಡ್ತಾಯಿದ್ದೀನಿ ಮತ್ತು ಅಪ್ಡೇಟು ಕೊಡ್ತಾಯಿದ್ದೀನಿ ಬಿಗ್ ಬಾಸ್ ಬಗ್ಗೆ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ಗೆಲ್ಲಿಸಿ ಗೈಸ್. ದಯವಿಟ್ಟು ವೋಟ್ ಮಾಡಿ ಗೈಸ್. ಇರಬಹುದಾದ ಈ ಟ್ರೋಫಿಯನ್ನು ನೋಡಿ ಯವ್ವ ತಾಯಿ ಗರುಡವ್ವ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಿ. ನಿನ್ನ ಹತ್ರ ಇರೋ ರೆಕ್ಕೆನ ನನಗೆ ಕೊಡು. ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇದೆ. ಟ್ರೋಫಿ ಜೊತೆ ನನಗ್ ಬರೋ ದುಡ್ಡಿಂದನೂ ಉಪಯೋಗ ಇದೆ. ಈ ಡ್ಯಾಡಿ ವಾಶ್ರೂಮ್ ಅಲ್ಲಿ ಬಿದ್ದು ವೋಕಲ್ ಬಾಕ್ಸ್ಗೆ ಏಟ್ ಬಿದ್ದಿರುತ್ತೆ. ನನ್ನ ಕೈಲಿ ಅವ್ರ ವಾಯ್ಸ್ ನ ಸರಿ ಮಾಡ್ಸಕ್ ಆಗಿಲ್ವಲ್ಲ ಅನ್ನೋ ಕೊರಗು ಇವಾಗ್ಲೂ ಕಾಡ್ತಿದೆ. ಅವತ್ತು ನನ್ನ ಹತ್ರ ದುಡ್ಡೇನಾದ್ರು ಇದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಚೆನ್ನಾಗೆ ಮಾತಾಡ್ಬೋದಿತ್ತೇನೋ. ಪ್ರೋಮೋ ಆಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ಪ್ರೋಮೋ ಏನಪ್ಪ ಅಂದರೆ ಅದು ನಿಮಗೆ ಈ ಟ್ರೋಫಿ ಬಂದರೆ ಏನೇನಾಗುತ್ತೆ, ಏನಕ್ಕೆ ನಿಮಗೆ ಈ ಟ್ರೋಫಿ ಬೇಕು ಅಂತ. ಸೊ ಎಲ್ಲರೂ ಟ್ರೋಫಿಗೆ ಏನಕ್ಕೆ ಬೇಕು ಅಂತ ಎಲ್ಲರೂ ಕೇಳ್ಕೊತಾರೆ. ಸೊ ಆ್ಯಸ್ ಇಟ್ ಆಲ್ ಎಲ್ಲ ಕಾರಣಗಳನ್ನು ಕೊಡ್ತಾರೆ ಮತ್ತು ಅವರ ಕಷ್ಟಗಳನ್ನ ಸಹ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಹೈಲೈಟಾಗಿ ಈ ಪ್ರೋಮೋದಲ್ಲಿ ತೋರಿಸಿದವರು ಯಾರಪ್ಪ ಅಂದರೆ ಅದು ಹೈಲೈಟಾಗಿ ತೋರಿಸಿರೋರು ಭವ್ಯ ಅವರು. ಅವರ ಮನೆಯ ಕಷ್ಟಗಳನ್ನ ಹೇಳ್ಕೊಡ್ತಾರೆ. ಅವ್ರ ಅಪ್ಪಗೇನೋ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂತಲೂ ಹೇಳ್ಕೊತಾರೆ. ಸೊ ಇದಾಗಿದೆ ಗೈಸ್ ಇವತ್ತಿನ ಅಪ್ಡೇಟ್. ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ.